ಸತ್ಯ ಬರೋ ಅಷ್ಟ್ರಲ್ಲಿ ನಿನ್ನ ಕಳಿಸ್ಕೊಂಡ್ರೆ ಬದುಕ್ತೀರಾ, ಇಲ್ಲ ಅಂದ್ರೆ ನಿಮ್ಮನ್ನ ಯಾರ ಕೈಯಲ್ಲಿ ಉಳ್ಸಕ್ಕಾಗಲ್ಲ. ಯಾವನವನು ಸತ್ಯ? ಯಾರೋ ಅವನು ಬರಕ್ಕೆ ಹೇಳೋ ಅವನ್ನ. ಯಾವನು ಅಲ್ಲ ಕಣ್ರೋ, ಯಾವಳು ಯಾವಳು. ಬರೀ ನಾವ್ಯಾಕೆ ಎಷ್ಟು ದೂರ ಬಂದಿದ್ದೀವಿ ಇವತ್ತು? ಇದು ನೀನು ಯಾವಾಗಲೂ ಬರೋ ದೇವಸ್ಥಾನ ಅಲ್ವಲ್ಲ? ನೀವು ಯಾವತ್ತೂ ಇಷ್ಟು ದೂರ ನಡೆದೇ ಇಲ್ಲ ಅನ್ನೋ ಥರ ಮಾತಾಡಬೇಡಿ. ಒಳಗೆ ನಡೀರಿ, ಗೊತ್ತಾಗುತ್ತೆ. ಓಹ್, ಆಗೋ ವಿಷಯ. ಸರಿ ನಡಿ. ಐನೂರೇ, ನನ್ನ ಮೊಮ್ಮಗಳ ಜಾತಕ ಕೊಟ್ಟು ಎಷ್ಟು ದಿನ ಆಯಿತು. ಅಲ್ಲ, ನಿಮ್ಮ ಹತ್ರ ಜಾತಕ ಕೊಟ್ಟರೆ ಒಳ್ಳೇದಾಗತ್ತೆ ಅಂತ ಹೇಳಿದರು. ಒಂದು ಗಂಡನೂ ಕುದುರ್ತಾ ಇಲ್ವಲ್ಲ. ಅವ್ನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಹಾಗೇನಾದರೂ ಇದ್ರೆ ಹೇಳಿ, ಸಾಲ ಸೋಲ ಮಾಡಿ ಆದರೂ ಪರಿಹಾರ ಅಂತ ದೇವ್ರ ಕಾರ್ಯ ಮಾಡಿಸ್ಬಿಡ್ತೀವಿ. ನಮಸ್ಕಾರ ಅರ್ಚಕರೇ. ನಮಸ್ಕಾರಮ್ಮ. ನನ್ನ ಹೆಸರು ಪರಿಮಳ ಅಂತ. ನಮ್ಮ ಬೀದಿಲಿರೋ ಸುಶೀಲಕ್ಕ ನಿಮ್ಮನ್ನು ಬಂದು ಭೇಟಿ ಮಾಡೋಕ್ಕೆ ಹೇಳಿದರು. ಹಾಂ, ಪರಿಮಳ ಅವರೇ, ಇವರು ನಿಮ್ಮ ಯಜಮಾನ್ರು ಮಂಜುನಾಥ್ ಅವರಾ? ಹೌದು. ಇಲ್ಲಿ ಕೊಡಿ. ನಮಸ್ಕಾರ. ಇವಳು ನನ್ನ ಮಗಳು ಅಮೂಲ್ಯ ಅಂತ. ಎಲ್ಲ ವಿವರ ಹಿಂದೆನೇ ಇದೆ. ತುಂಬ ಒಳ್ಳೆ ಕೆಲಸದಲ್ಲಿದ್ದಾಳೆ. ಯಾವುದಾದ್ರೂ ಒಂದು ಒಳ್ಳೆ ಸಂಬಂಧ ಕುದುರಿದ್ರೆ ದಯವಿಟ್ಟು ತಿಳಿಸ್ಬೇಕು. ಜಾನಕಿ, ನಮ್ಮ ಏರಿಯಾದಲ್ಲಿ ನಮ್ಮ ಮಕ್ಕಳಿಗೆ ಗಂಡು ಸಿಗ್ತಾ ಇಲ್ಲ. ಇವ್ರು ಬೇರೆ ಬಂದು ಗಂಡನ ಹುಡುಕೊಡಿ ಅಂತಿದ್ದಾರಲ್ಲ. ಅರ್ಚಕ್ರೆ, ಹುಡುಗನ ಕಡೆಯವ್ರಿಗೆ ಗೊತ್ತಾಗಿ ಫೋಟೋ ಕೇಳಿದ್ರೆ ನಾನು ಇನ್ನೂ ಒಂದು ಫೋಟೋ ತಂದಿದ್ದೀನಿ, ಕೊಡ್ಲಾ? ಬೇಡಮ್ಮ, ಇದೇ ಸಾಕು. ಆಗೇನಾದ್ರೂ ವಿಷಯ ಗೊತ್ತಾಗಿ ಯಾರಾದರೂ ಸರಿಯಾದರೂ ಸಿಕ್ಕಿದ್ರೆ ನಾನೇ ನಿಮ್ಗೆ ವಿಷಯ ತಿಳಿಸಿ ಬೇರೆ ಫೋಟೋ ಮತ್ತು ಜಾತಕನ ತರಿಸ್ಕೊಳ್ತೀನಿ. ತುಂಬ ಉಪಕಾರ ಆಯಿತು. ಇನ್ನೂ ಮಹಾಮಂಗಳಾರತಿ ಆಗಿಲ್ಲ, ಅರ್ಚನೆ ಮುಗಿಸ್ಬಿಟ್ಟು ಆಮೇಲೆ ಮಂಗಳಾರತಿ ಮಾಡ್ತೀನಿ. ತೊಂದರೆ ಇಲ್ಲ. ಅಷ್ಟರಲ್ಲಿ ನಾವು ಪ್ರಾಂಗಣ ಸುತ್ತ ಹಾಕೊಂಡ್ಬರ್ತೇವೆ. ನಡೀರಿ. ಐನೋರೆ, ನಾವು ಮಾತಾಡ್ತಿದ್ದ ಹಾಗೆ ಅವರು ಬಂದ್ಬಿಟ್ರು. ನಮ್ಮ ಹುಡುಗಿ ಬಗ್ಗೆ ಒಂದು ನಿಮಿಷ. ಮಂಜುನಾಥ್ ಅವರೇ, ನಿಮ್ಮ ಮನೇಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಸುಶೀಲಕ್ಕ ಹೇಳ್ತಾ ಇದ್ರು. ಹೆಚ್ಚು ಕಮ್ಮಿ ಮದುವೆ ವಯಸ್ಸಿನ ಹುಡುಗ ಅಂತಲೂ ಹೇಳಿದರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವ್ರ ಮನೇಲಿ ಸುಲಕ್ಷಣಿಯಾದ ಒಬ್ಳು ಹುಡುಗಿ ಇದ್ದಾಳೆ. ನೀವ್ಯಾಕೊಂದ್ಸಲ ಮಾತುಕತೆ ಆಡ್ಕೋಬಾರ್ದು? ಯಾವಳು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ನೀನೇನೋ ಬರಕ್ ಹೇಳೋದು ಸತ್ಯ ಬಂದಾಗಿದೆ. ಅಂಟಮಾಸ್
ಕಸ್ಟಮರ್ ಸತ್ಯ. ಓ ಕಾಯ್ತಿದ್ರಿ ಅನ್ಸುತ್ತೆ, ಏನಾದ್ರೂ ಪ್ರಾಬ್ಲಮಾ? ಹಾಂ, ನನ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಓಹ್ ಓಕೆ, ನೋಡ್ತೀನಿ. ಹಾ ಎಷ್ಟೋ ಜನಕ್ಕೆ ಸಹಜವಾದ ಸಾವು ಸಾಯೋದಕ್ಕೆ ಇಷ್ಟ ಇರಲ್ಲ ಅನ್ಸುತ್ತೆ ಕಣ್ರು. ಅನ್ಯಾಯವಾಗಿ ಪವರ್ ಗ್ರಿಡ್ಗೆ ಕೈ ಹಾಕಿದಾನೆ. ಸತ್ಯ ಅಂದ್ರೆ ಯಾರೋ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಜುಟ್ ಕಟ್ ಮಾಡಿರೋ ಹುಡುಗಿ ಪರವಾಗಿಲ್ಲ, ಚೆನ್ನಾಗೇ ಚಮಕ್ ಕೊಡ್ತಾಳೆ. ನಮಗೂ ಕಿಲಾಡಿಗಳ ಜೊತೆ ಆಟ ಆಡಿ ತುಂಬಾ ದಿನ ಆಗಿತ್ತು. ಏ ಕಿಲಾಡಿ ಅಲ್ಲ ಕಣೋ, ಕಿಲ್ ಲೇಡಿ. ಅಡ್ರೆಸ್ ತಪ್ಪು ಬಂದಿದ್ದೀರಾ ಅನ್ಸುತ್ತೆ. ಸತ್ಯ ಕ್ಷಮಿಸ್ತಾ ಇದ್ದಾಳೆ, ಹೆಂಗ್ ಬಂದ್ರೋ ಹಂಗೆ ಕಲ್ಸ್ಕೊಳ್ಳಿ. ಅಡ್ರೆಸ್ ಕರೆಕ್ಟ್ ಆಗೇ ಇದೆ, ಆದ್ರೆ ಅಡ್ರೆಸ್ ಓನರು ಮೇಲಾ ಫಿಮೇಲಾ ಅಷ್ಟೇ ಗೊತ್ತಿರ್ಲಿಲ್ಲ. ಮಾತ್ ಜಾಸ್ತಿ ಆಯ್ತು, ಸುಮ್ನೆ ನನ್ನನ್ನು ರೇಗಿಸ್ಬೇಡಿ. ರೈಟ್ ಹೇಳಿ. ಏಯ್ ಮುಚ್ಚೆ ಬಾಯಿ, ಏನೋ ಹುಡುಗಿ ಅಂತ ಮಾತಾಡಿಸಿದ್ರೆ ಅತಿಯಾಗಿ ಆಡ್ತೀಯ. ನಾವಿಲ್ಲಿ ನಿಂತಿದ್ರು ನಮ್ಮನ್ನ ಇಗ್ನೋರ್ ಮಾಡೋದಲ್ದೆ ಅಣ್ಣ ಅಷ್ಟು ಸಲ ಮಾತಾಡ್ಬೇಕು ಮನೆ ಹತ್ರ ಬಾ ಅಂದ್ರು ಬರ್ದೆ ಪೋಸ್ಟ್ ಕೊಡ್ತೀಯ. ಅವ್ನ್ ಯಾವನೋ ಕರೆದ್ರೆ ನಾನ್ ಯಾಕೋ ಬರ್ಬೇಕು? ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಆದ್ರೆ ಅವನನ್ನೇ ಬರಕ್ ಹೇಳು. ಪುರ್ಸೋತಿದ್ರೆ ಮಾತಾಡ್ ಕಳಿಸ್ತೀನಿ. ನೋಡು, ನಮ್ಮಣ್ಣ ಈ ಡಬ್ಬ ಅಂಗಡಿ ಇರೋ ಜಾಗ ತಗೊಂಡು ಕಾಂಪ್ಲೆಕ್ಸ್ ಕಟ್ಟಬೇಕು ಅನ್ಕೊಂಡಿದ್ದಾರೆ. ಸುಮ್ಮನೆ ಖ್ಯಾತೆ ತೆಗೆದೆ ನಮ್ಮ ಅಣ್ಣನ ಹತ್ರ ಡೀಲ್ ಮಾಡ್ಕೊಂಡು ಬಂದ ಟ್ರೇಸ್ಟ್ಗೆ ಕೊಟ್ಬಿಡು. ಹೇ, ನೀನ್ ಹೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ಇದೇ ನಿಮ್ಮ ಅಣ್ಣನ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯಾ? ನಮ್ಮಪ್ಪ ಬೇರ್ ಸುರ್ಸಿ ಕಟ್ಟು ನಿಲ್ಸಿರೋ ಗ್ಯಾರೇಜ್ ಇದು. ಓವರ್ ಆಗಿ ಆಡ್ತಾ ಇದೀಯಾ? ಸುಮ್ಮನೆ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕೊಟ್ರೆ 4 ಕಾಸಾದ್ರೂ ಹುಟ್ಟುತ್ತೆ, ಇಲ್ಲ ಅಂದ್ರೆ ನಾವೇ ಎತ್ತಂಗಡಿ ಮಾಡಿಸ್ಬೇಕಾಗುತ್ತೆ. ನಾವು ಆಗ್ಲಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ, ಪ್ರದಕ್ಷಿಣೆ ಎಲ್ಲ ಮುಗಿಲಿ ಅಂತ. ನಾವು ನಿಮ್ಗೆ ಹಿಂದಿಂದನೇ ಬರ್ತಾ ಇದೀವಿ ಗೊತ್ತಾ? ತಪ್ಪು ತಿಳ್ಕೊಬೇಡಿ, ನಿಮ್ಮನ್ನ ನೋಡ್ತಾ ಇದ್ರೆ ಆ ದೇವರೇ ನಿಮ್ಮನ್ನ ಇಲ್ಲಿ ಕಳ್ಸಿದಾನೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ ಇಲ್ಲ, ಅರ್ಚಕರು ಸುಶೀಲಕ್ಕನ ಹತ್ರ ಹೇಳಿ ಕಳಿಸಿದ್ರು ಅಂತ ಹೇಳಿದ್ನಲ್ಲ. ಗೊತ್ತಾಯ್ತು. ಅರ್ಚಕರು ನಿಮ್ಮ ಮನೇಲಿ ಒಂದು ಗಂಡಿದೆ ಅಂತ ಹೇಳೋದನ್ನ ನಾವು ಕೇಳಿಸ್ಕೊಂಡ್ವಿ. ನಮ್ಮ ಮನೇಲೂ ಮದುವೆಗಿರೋ ನನ್ನ ಮೊಮ್ಮಗಳಿದ್ದಾಳೆ. ನನ್ನ ಮೊಮ್ಮಗಳಂತೂ ಬಿಡಿ ತುಂಬ ಬ್ಯೂಟಿಫುಲ್ಲು, ದೋಷ ವಿಷಯ ಏನೂ ಇಲ್ಲಪ್ಪ. ಗಂಡು ಅಂತ ಹೇಳಿದ್ರಲ್ಲ ಅರ್ಚಕರು, ಅದು ನಿಮ್ಮ ಮಗನೇನಾ? ಇಲ್ಲ, ಅವನು ನಮ್ಮ ಮಗ ಅಲ್ಲ. ಅದು ಅಲ್ಲದೆ ನಾವು ಅವನಿಗೆ ಹೆಣ್ಣು ನೋಡ್ತಾ ಇಲ್ಲ. ಅದೇನು ಪರವಾಗಿಲ್ಲ ಬಿಡಿ. ಏನು ಹೆಸರು? ಹುಡುಗನ ವಯಸ್ಸು ಎಷ್ಟು? ಧ್ರುವ ಅಂತ, ನಮ್ಮ ನೆಂಟರ ಹುಡುಗನೇ. ಆದರೆ ಅವನೀಗಲೇ ಮದುವೆಗೆ ತಯಾರಿಲ್ಲ ಅನ್ಸುತ್ತೆ. ಅಯ್ಯೋ, ಮದುವೆ ಅನ್ನೋದು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಆಗ್ಬಿಡುತ್ತೆ. ಅಲ್ಲ, ಮದುವೆ ವಯಸ್ಸಿನ ಮಕ್ಕಳು ಮನೇಲಿದ್ದಾಗ ಒಳ್ಳೆ ಹುಡುಗ ಸಿಗ್ತಾನ, ಒಳ್ಳೆ ಹುಡುಗಿ ಸಿಗ್ತಾಳ ಅಂತ ಹುಡುಕಾಡ್ತಾ ಇರಬೇಕು. ಕೆಲವೊಂದ್ಸಲ ನಮಗೆ ಗೊತ್ತಿಲ್ಲದೇನೆ ಕಂಕಣ ಕೂಡ್ ಬಂದ್ಬಿಡುತ್ತೆ ನೋಡಿ. ಹೌದು, ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಕಂಡಕ್ಟರ್ ಆಗಿದ್ದೆ, ಈಗ ರಿಟೈರ್ ಆಗಿದ್ದೀನಿ. ಅಂದರೆ ನೀವು ನಮ್ಮ ಥರನೇ ಮಧ್ಯಮ ವರ್ಗದವರೇ. ಅಂದಹಾಗೆ ನಿಮ್ಗೆ ಎಷ್ಟು ಮಕ್ಕಳು? 4 ಜನ ಹೆಣ್ಮಕ್ಳು ನನಗೆ. ನೀವು ಹೆಣ್ಣು ಹೆತ್ತವ್ರು ಅಂದಮೇಲೆ ನಿಮಗೆ ನಮ್ಮ ಸಂಕಟ ಅರ್ಥ ಆಗಿರುತ್ತೆ ಬಿಡಿ. ಇಲ್ಲಾಂದರೆ ನಾವು ಇಷ್ಟೊತ್ತು ಮಾತಾಡ್ತಾನೆ ಇರಲಿಲ್ಲ. ನೀವು ಪರಿಚಯ ಇಲ್ದಿದ್ರು ನಾನು ನಿಮ್ಮನ್ನು ತುಂಬ ಪ್ರಶ್ನೆ ಕೇಳಿಬಿಟ್ಟೆ. ತಪ್ಪಾಗಿದ್ದರೆ ಕ್ಷಮಿಸಿ. ಅದೇನು ಪರವಾಗಿಲ್ಲ ಬಿಡಿ. ಆದರೆ ನಾವು ನಮ್ಮ ಹುಡುಗನ ಕೇಳಿದೆ, ಮದುವೆ ಬಗ್ಗೆ ಮಾತುಕತೆ ಮಾಡೋಕ್ಕಾಗಲ್ಲ ಬಿಡಿ. ಹೋಗ್ಲಿ ಕೇಳೋಣ ಅಂದರೆ ಅವನ ಮನೇಲೂ ಇಲ್ಲ, ಹೊರಗಡೆ ಹೋಗಿದ್ದಾನೆ. ನಾನಿಲ್ಲಿ ನನ್ನ ಮಗಳಿಗೆ ಗಂಡು ನೋಡೋಕ್ಕೆ ಅಂತ ಫೋಟೋ ಕೊಡೋಕೆ ಬಂದಿದ್ದೆ. ರಿಯಲಿ ಇವಳೇ ನನ್ನ ಮಗಳು.
ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ. ತಿಳ್ಕೊಬೇಕಾಗಿರೋದು ನಾನಲ್ಲ, ನೀವು. ಅದು ನನ್ನ ಬಗ್ಗೆ. ಪಾಪ ಹೋಗ್ಲಿ ಬದುಕೊಳ್ಳಿ ಅಂತ ಬಿಡದೇ ಇರೋಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳ್ಕೊಂಬಿಡು. ಆಮೇಲೆ ನಾನು ತಲೆ ಕೆಟ್ಟು ಪ್ರಾಣ ತೆಗೆದ್ರು ತೆಗೆದ್ಬಿಡ್ಬೋದು. ಸತ್ಯ, ಹಂಗಂದ್ರೆ ಫೈಟ್ ಸ್ಟಾರ್ಟಾ? ಬಾಯ್ಸ್, ನಾವೆಲ್ಲ ರೆಸ್ಟ್ ಹೋಗ್ಬಿಡೋಣ. ಗಂಗ್ರಾ, ಫೈಟ್ ಮಾಡಕ್ ಜಾಗ ಸಲ್ಲಲ್ಲ, ಬಾ ಗಾಡಿ ಎತ್ಕೊಂಡು ಹೋಗೋಣ. ನಿಮ್ಗೆಲ್ರಿಗೂ ಮುಂದೆ ಇದೆ, ವಾಪಸ್ ಬಂದೇ ಬರ್ತೀವಿ. ಏ ಎತ್ತಲೆ, ಈ ಜಾಗದ ಮೇಲೆ ಕಣ್ಣು ಹಾಕೋದಿರ್ಲಿ. ಈ ಕಡೆ ತಲೆ ಹಾಕಿ ಮಲ್ಗಿದ್ರು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಮ್ಮ ಅಣ್ಣನ ಇಲ್ಲಿ ಎದುರಾಕೊಂಡ್ರೆ ನೀನ್ ಇಲ್ಲಿ ಬದುಕ್ತಾ ಹಾಗೇನೆ ಬೀದಿಲ್ ಬಿದ್ದು ಒತ್ತಾಡ ಹಾಗೆ ಮಾಡ್ತಾನೆ ನಮ್ಮ ಅಣ್ಣ. ನೋಡ್ತಾ ಇರು. ಯಾವ್ದೋ ಪುಟ್ಕೋಸಿ ರೌಡಿ ನೀನು. ನಿನಗೆ ಇಷ್ಟಿದೆ ಅಂದ್ರೆ ನಾವು ವೇದಾಂತ್ ವಸಿಷ್ಠನ್ ಕಡೆಯವರು. ಹೋಗು, ನಿಮ್ಮ ಅಣ್ಣನ್ ಕೇಳು ವೇದಾಂತ್ ಯಾರು ಅಂತ. ಅವನು ಆ ಹೆಸರು ಕೇಳಿರ್ತಾನೆ, ಬಿಡ್ಸಿ ಬಿಡ್ಸಿ ಹೇಳ್ತಾನೆ. ಎಮ್ಮೆಲೆನೆ ಬಿಟ್ಟಿಲ್ಲ ನಾವು ಅಂತದ್ರಲ್ಲಿ ರೋಲ್ ಕಾಲ್ ಬಚ್ಚ ರೌಡಿಗಳೆಲ್ಲ ಬಿಲ್ಡಪ್ ಕೊಡೋ ಹಾಗಾಗ್ಬಿಟ್ಟು. ರೈಟ್ ಹೇಳಲ್ಲ.
ನಿಮ್ಮ ಮಗಳ? ಹೌದು, ನನ್ನ ಮಗಳೇ. ಇವಳು ನಿಮಗೆ ಗೊತ್ತಾ? ಗೊತ್ತು, ಭೇಟಿ ಆಗಿದ್ದೀನಿ. ದೇವ್ರೆ, ನನ್ನ ಮಗಳು ಬಾಯಿ ಬೆಡ್ಕಿ ಗಂಡ್ಬೀರಿ ಅಂತ ಇವರು ಅರ್ಚಕರ ಹತ್ರ ಹೇಳದೇ ಇದ್ರೆ ಸಾಕಪ್ಪ. ಎಂತ ಸಂಸ್ಕಾರವಂತೆ. ಇವಳು ಹಾಕೋ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ಎಂತ ಗುಣವಂತೆ ಅಂತ. ಅಗತ್ಯಕ್ಕಿಂತ ಜಾಸ್ತಿ ಒಂದ್ ಮಾತು ಕೂಡ ಆಡೋದಿಲ್ಲ. ಇವತ್ ಬೆಳಗ್ಗೆ ತಾನೇ ಸಿಕ್ಕಿದ್ಲು. ನ್ಯಾಪ್ಕಿತ್ತೆ ನಮ್ಮೋಳು ಇದ್ದಾಳೆ. ತುಂಬಾ ಲಕ್ಷಣವಾಗಿದ್ದಾಳೆ. ಇವಳ ಮುಖದಲ್ಲಿ ಗೆಲುವಿನ ಕಡೆ ಎದ್ದು ಕಾಣಿಸ್ತಾ ಇದೆ. ಹೆಣ್ಮಕ್ಳು ಹೀಗೆ ಶಿಸ್ತಾಗಿ ಸಂಪ್ರದಾಯಬದ್ಧವಾಗಿರ್ಬೇಕು. ಆದ್ರೆ ನಮ್ಮೋಳು ಇದ್ದಾಳೆ. ನಮ್ಮೋಳಿಗೆ ಏನಾಗಿದೆ ಅಂದ್ರೆ ಇವಳ ಪರಿಚಯ ನಿಮಗೆ ಸರಿಯಾಗಿ ಆಗಿಲ್ಲ ಅಂತ ಕಾಣುತ್ತೆ. ಭಯಂಕರ ತರಲೆ, ಬಾಯಿ ಬೊಂಬಾಯಿ. ಫೋಟೋ ನೋಡ್ಕೊಂಡು ಮೋಸ ಹೋಗ್ಬೇಡಿ. ಅಯ್ಯೋ ಬಿಡಿ ಅಮ್ಮ, ಈಗಿನ ಕಾಲದ ಹೆಣ್ಮಕ್ಳೆಲ್ಲ ಹಾಗೆ ಇರುತ್ತೆ. ಇಷ್ಟೊತ್ತು ನೀವು ಹೇಳಿದ್ದನ್ನೆಲ್ಲ ಕೇಳಿದ್ವಿ. ಮದುವೆ ಬಗ್ಗೆ ಮಾತಾಡೋದು ಬೇಡ ಅಂದ್ರೆ, ಆದರೆ ನೀವೊಂದು ಕೆಲಸ ಮಾಡ್ಬೋದು. ಏನದು? ಇವತ್ತು ಒಳ್ಳೆ ಮಾಸ, ಒಳ್ಳೆ ದಿನ. ಇವತ್ತು ಏನು ಕೆಲಸ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ನೀವಿಬ್ಬರೇ ನಮ್ಮ ಮನೆಗೆ ಬಂದು ನಮ್ಮ ಹುಡುಗಿನ ನೋಡಿ, ನಿಮ್ಮ ಮಗನಿಗೆ ಹೇಳಿ, ಅವನೇನಾದರೂ ಒಪ್ಕೊಂಡ್ರೆ ಇಬ್ಬರನ್ನ ಭೇಟಿ ಮಾಡಿಸ್ಬೋದಲ್ವಾ? ಮನೆಗೆ ಬರೋದಕ್ಕೆ ಸಂಕೋಚ ಪಟ್ಕೋಬೇಡಿ. ನನ್ನ ಮಕ್ಕಳಿಗೆ ತಂದೆ ಇಲ್ಲ. ನಾನು ಚಿಕ್ಕ ಪುಟ್ಟ ಹೊಲಿಗೆ ಕೆಲಸ ಮಾಡ್ತೀನಿ. ನಿಮಗೂ ಕೇಟ್ರಿಂಗ್ ಬಿಸ್ನೆಸ್ ಇದೆ ಅಂತ ಅರ್ಚಕರು ಹೇಳ್ತಾ ಇದ್ರು. ಎಲ್ಲ ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳ ಕಥೆನೂ ಹೀಗೆ ಅಲ್ವಾ? ನಿಮಗೂ ಹೆಣ್ಮಕ್ಳು ಇರೋ ಹಾಗೆ ನನಗೂ ಇದ್ದಾರೆ. ದೊಡ್ಡೋಳಿಗೆ ಮದುವೆ ಮಾಡಿ ಗಟ್ಟಿ ಮೇಳ ಊದಿಸ್ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನಿಮ್ಮ ಹುಡುಗಿ ನೋಡಿದ್ರೆ ಗೊತ್ತಾಗತ್ತೆ ನೀವೆಂಥವ್ರು ಅಂತ. ಅದು ಅಲ್ಲದೆ ದೇವ್ರ ಸನ್ನಿಧಿಯಲ್ಲಿ ಭೇಟಿಯಾಗಿದ್ದೀವಿ. ಇದೆಲ್ಲ ದೇವ್ರ ಇಚ್ಛೆನೇ ಆಗಿರ್ಬೋದು ಅಂತ ನಾನು ತಿಳ್ಕೊತೀನಿ. ಪರಿಚಯ ಆಗಿದ್ದೀವಿ ಅನ್ನೋ ಕಾರಣಕ್ಕಾದರೂ ಸುಮ್ಮನೆ ಆದರೂ ಒಂದ್ಸರಿ ಮನೆಗೆ ಬನ್ನಿ. ದೇವ್ರ ಇಚ್ಛೆ ಇದ್ದರೆ ಸಂಬಂಧ ಕೂಡಿ ಬರುತ್ತೆ, ಇಲ್ಲ ಅಂದರೆ ಸ್ನೇಹ ಆದರೂ ಉಳಿಯುತ್ತೆ ಅಲ್ವಾ? ಬನ್ನಿ ಮನೆಗೆ. ನೀವಿಷ್ಟು ಹೇಳ್ತಿದ್ದೀರಿ ಅಂದಮೇಲೆ ನಾ ಖಂಡಿತ ಬರ್ತೀನಿ. ಏನ್ರಿ? ಹಾಂ ಹಾಂ ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು, ನೀತಿ ಹೇಳುವ ನೀನೇ, ನೀತಿಯನ್ನು ಮುರಿದೆ ಬಾಯಿದ್ದರು ನೀ ಮೂಕನಾದೆ. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು, ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು. ನೀವೇಳಿ. ಏನು ಅಗ್ರಜ, ನೀನ್ ಆಚೆ ಇದೆಯಾ? ಆಚೆ ಕಡೆ ನನ್ನ ಕರ್ಕೊಂಡು ಆಚೆ ಹೋಗ್ತೀನಿ ಅಂತ ಅಂದೆ. ಆಮೇಲೆ ಆ ಮ್ಯಾಟರ್ ನನಗೆ ಹೇಳಿರಲಿಲ್ಲ ನೀನು. ಇವಾಗ ನೋಡಿದ್ರೆ ಕೂತಿದ್ದಲ್ಲೇನೆ ಆಚೆ ಹೋಗ್ಬಿಟ್ಟಿದ್ಯೇನೋ ಅಂತ ಕೇಳಿದೆ. ನಾನು ಇನ್ಫಾರ್ಮ್ ಮಾಡಿರ್ತೀನಿ, ಆದ್ರೆ ನೀನೆ ಮರ್ತೋಗಿರ್ತೀಯ. ಅದಕ್ಕೆ ನೀನು ನನಗೋಸ್ಕರ ಕಾಯ್ತಿರ್ತೀನಿ. ಅಲ್ಲಿಂದ ಹೊರಡ್ಬೇಕು ಅಂತಿದ್ದಾಗ ನೀನು ಏನು ಗೊತ್ತಿಲ್ಲದಿರೋ ಒಂಥರ ಬಂದಿದ್ದು. ಅಣ್ಣ ಬಂದೆ. ಅರ್ತಿ, ನಾನು ಬಂದೆ. ಬಾಮೈದ, 1 ನಿಮಿಷ ಬಂದೆ. ಅಯ್ಯ, ಹೋಗಿ ಬನ್ನಿ ಬಾವ. ಆದ್ಯ, ನನಗೆ ಇವ್ರ ಪಜಿತಿ ನೋಡೋಕ್ಕಾಗ್ತಿಲ್ಲ. ಒಂದು ವೇಳೆ ಅಮ್ಮ ಆಚೆ ಹೋಗಿದ್ದಾಳೆ ಅಂದಮೇಲೆ ಇವ್ರನ್ನ ಅವಳಿಂದ ಹೋಗ್ಬಿಡು. ಎಕ್ಸಾಕ್ಟ್ಲಿ, ನಾನು ಅದನ್ನೇ ಹೇಳ್ತಾ ಇರೋದು. ಅವನು ಡೈರೆಕ್ಟಾಗಿ ಹೇಳ್ಬೋದು ತಾನೆ. ಅದನ್ನು ಬಿಟ್ಬಿಟ್ಟು ವಿಕ್ಕಿ ಅಣ್ಣ ಅದರಿಂದ ಯಾಕೆ ಸುಳ್ಳು ಹೇಳಬೇಕು?
ದಿ ಗ್ರೇಟ್ ವಸಿಷ್ಠ ಕುಡಿಗಳಿದ್ದೀರಲ್ಲ ಎಲ್ಲರೂ ಸರಿಯಾಗಿದ್ದೀರ. ನಿಮ್ಮ ಜೊತೆ ಬದುಕೋರು ಗ್ರಾಚಾರ ಸರಿ ಇಲ್ಲ ಅಷ್ಟೇ. ಇದೊಳ್ಳೆ ಕಥೆ ಆಯ್ತಲ್ಲ. ಕಥೆ ಅಲ್ಲ, ವ್ಯತೆ. ವೇದಾಂತಮ್ಮ ಬಗ್ಗೆ ಹೇಳಲ್ಲ, ವಿಕ್ಕಿಗೆ ಅವನ ಹೆಂಡತಿ ಮೇಲಿರೋ ಕೋಪ ಕರಗಲ್ಲ. ಪಿಕ್ನಿಕ್ಗೆ ಬಾಪ ಅಂದರೆ ನಿಮ್ಮ ಅಣ್ಣ ಧ್ರುವಂಗೆ ಅನ್ಕಂಫರ್ಟಬಲ್ ಆಗುತ್ತಂತೆ. ಇನ್ನು ನೀನು ವೇದಾಂತ ಅವ್ನ ಲವ್ ವಿಚಾರ ಒಪ್ಕೊಳ್ಳೋವರೆಗೂ ಅವ್ನ ಆಚೆನೇ ಬಿಡಲ್ಲ ಅಂತ ಕೂತಿದ್ಯಾ. ಯಾರು ಬೆಂಡಾಗಲ್ಲ, ಯಾವುದನ್ನು ತುಂಡಾಗಕ್ಕೂ ಬಿಡಲ್ಲ. ನಿಮ್ಗಳ ಸರ್ನೇಮು ವಸಿಷ್ಠ ಅಂತ ಇಡಬಾರ್ದಿತ್ತು, ಹಠ ಅಂತ ಇಡಬೇಕಾಗಿತ್ತು. ನೀವಾಗ ಅನ್ಕೊಂಡ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಈಗ ಸುಮ್ಮನೆ ನನ್ನ ಜೊತೆ ಬನ್ನಿ. ಅಣ್ಣ ಈಗಾಗ್ಲೇ ಇಂಪೇಷಂಟ್ ಆಗಿದ್ದಾನೆ. ಇನ್ ಸ್ವಲ್ಪ ಹೊತ್ತಲ್ಲಿ ಇರಿಟೇಷನ್ ತಡ್ಕೊಳಕ್ಕಾಗದೆ ಎಲ್ಲ ಬಾಯ್ಬಿಟ್ಬಿಡ್ತಾನೆ. ದೊಡ್ಡ ಹಬ್ಬನೇ ಆಗತ್ತೆ. ನಿಮಗೆ ಬರೀ ಹಠ ಅಲ್ಲ, ಸಾಕಷ್ಟು ಭ್ರಮೆಯನ್ನು ತಲೆ ತುಂಬ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ತಾರ, ಅದಕ್ಕೋಸ್ಕರ ನಾವು ಬಾಯಿ ಬಿಡ್ಕೊಂಡು ಕಾಯ್ತಾ ಇರ್ಬೇಕಾ? ಅವ್ನು ಹೇಗೋ ಇದ್ದ, ಈಗ ಹೀಗಾಗಿದ್ದಾನೆ. ಇಷ್ಟೆಲ್ಲ ಬದಲಾಗಿದ್ದಾನೆ ಅಂದಮೇಲೆ ಇನ್ನೂ ಜಾಸ್ತಿನೇ ಆಗತ್ತೆ. ಇಷ್ಟೆಲ್ಲ ಆಗಿದೆ ಅಂದಮೇಲೆ ಅವ್ನು ಬಾಯ್ ಬಿಡೋ ಪ್ರೋಗ್ರಾಮ್ ಕೂಡ ಆಗೇ ಆಗತ್ತೆ. ಬನ್ನಿ ನೀವು. ಅದು ಯಾವಾಗ ಆಗುತ್ತೆ? ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಬೇರೆ ಯಾರನ ಆಗಿದ್ದಿದ್ರೆ ರೌಡಿಗಳು ಬಂದ ತಕ್ಷಣ ಈ ಮೆಕ್ಯಾನಿಕ್ ಸಹವಾಸ ಬೇಡ ಅಂತ ಓಡೋಗಿರೋರು. ಆದ್ರೆ ನೀವು ನನ್ನ ಜೊತೆ ನಿಂತು ಅವರು ನೋಡ್ಸೋದಕ್ಕೆ ಹೆಲ್ಪ್ ಮಾಡಿದ್ರಿ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಗೇನೋ ಒಂದು ಕೇಳ್ಬೋದಾ? ಕೇಳಿ. ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ನಿಮ್ ಗೆಟಪ್ಪು, ನೀವು ಮಾಡೋ ಕೆಲಸ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಒಬ್ಳು ಹುಡುಗಿ ಹೀಗಿರ್ತಾಳೆ ಅಂದ್ರೆ ನಂಬಕ್ಕೆ ಆಗಲ್ಲ. ನೀವ್ ಹೀಗಿರೋದಕ್ಕೆ ಏನಾದ್ರೂ ಸ್ಪೆಷಲ್ ರೀಸನ್? ಯಾಕೆ ನಿಮ್ಗೂ ನಾನು ಅಬ್ನಾರ್ಮಲ್ ಆಗಿ ಕಾಣಿಸ್ತಾ ಇದ್ದೀನಾ? ಅಯ್ಯೋ ಛೇ, ಖಂಡಿತ ಹಾಗೆಲ್ಲ ಏನೂ ಇಲ್ಲ. ಈ ತರ ಗಟ್ಟಿಯಾಗಿರ್ಬೇಕು ಅಂತ ನಾನು ಚಿಕ್ಕವಳಿದ್ದಾಗ ತುಂಬಾ ಅನ್ಕೋತಿದ್ದೆ. ನನ್ಗೆ ನನ್ನ ಕನ್ಸನ್ನೇ ನನ್ನ ಕಣ್ಣೆದ್ರು ನೋಡ್ದಾಗ ಆಗ್ತಿದೆ. ನಾನು ಯಾಕೆ ಕೇಳಿದೆ ಅಂದ್ರೆ, ಆ ರೌಡಿಗಳು ಒಳ್ಳೆ ಬೆಲೆ ಕೊಂಡ್ಕೊಳ್ತೀನಿ ಅಂದ್ರು ನೀವಿದನ್ನ ಕೊಡೋದಿಕ್ ಮನ್ಸು ಮಾಡಲ್ಲ ಅನಿಸ್ತಿದೆ. ಅವ್ರು ಬೆದರಿಕೆ ಒಡ್ಡಿದ್ರು ನೀವು ಬಗ್ಲಿಲ್ಲ. ಇದನ್ನೆಲ್ಲ ನೋಡಿದಾಗ ನನಗೆ ಸ್ವಲ್ಪ ಕುತೂಹಲ ಆಯ್ತು ಅಷ್ಟೆ. ಇವತ್ತು ನಾನು ಹೀಗಿರೋದಕ್ಕೆ ಕಾರಣ ನನ್ನಪ್ಪ. ಇದು ಅವರದ್ದೇ ಮೆಕ್ಯಾನಿಕ್ ಶಾಪ್. ಆದ್ರೆ ಅವ್ರು ನನ್ನ ಜೊತೆ ಇಲ್ಲ. ಅವ್ರ ನೆನಪಿಗೆ ಅಂತ ಉಳಿದಿರೋದು ಈ ಮೆಕ್ಯಾನಿಕ್ ಶಾಪ್ ಅಷ್ಟೆ. ಇದಕ್ಕೆ ಕೋಟಿ ಕೊಟ್ಟರು ನಾನು ಇದ್ರಲ್ಲಿ ಒಂದೇ ಒಂದು ಹೆಜ್ಜೆ ಜಾಗನೂ ಕೊಡಲ್ಲ. ಹೆಣ್ಮಕ್ಳು ವೀಕ್ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳೇ ಸ್ಟ್ರಾಂಗ್. ಅದನ್ನ ನನಗೆ ಅರ್ಥ ಮಾಡಿಸಿದ್ದೆ ನನ್ನಪ್ಪ. ಈ ಜಗತ್ ಹೇಗಿದೆ, ಇದ್ರಲ್ಲಿ ಹೇಗಿದ್ರೆ ತಲೆ ಎತ್ತು ಬದುಕಬಹುದು ಅಂತ ಅಪ್ಪ ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಬೇರೆ ಬಡವರು, ನನಗೆ ಮೆಕ್ಯಾನಿಕ್ ಕೆಲಸ ಬಿಟ್ರೆ ಬೇರೆ ಏನು ಬರಲ್ಲ. ಹೊಟ್ಟೆಗೆ ಅನ್ನ ಕೊಡ್ತಿರೋ ಈ ಗ್ಯಾರೇಜ್ನ ಹೇಗ್ ಬೇರೆ ಯಾರಿಗೂ ಕೊಡೋದಕ್ಕಾಗತ್ತೆ ಹೇಳಿ? ಅದು ಅಲ್ಲದೆ ನನ್ನಪ್ಪ ಇಲ್ಲೇ ಇದ್ದಾರೆ. ಅವ್ರು ನನ್ನನ್ನು ಬಿಟ್ಟು ಎಲ್ಲೂ ಹೋಗಿರಲ್ಲ ಅಂತ ನಾನು ನಂಬ್ತೀನಿ. ಈಗಲೂ ನನ್ನ ಕೈ ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಅವ್ರೇನಾದ್ರೂ ಬದುಕಿದಿದ್ರೆ ಈ ಮೆಕ್ಯಾನಿಕ್ ಶಾಪ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗಿರೋರು. ನನ್ನ ಕೈಲಿ ಬೆಳ್ಸಕ್ಕಾಗಿಲ್ಲ ಅಂದ್ರೂ ಉಳಿಸ್ಕೊಬೇಕಲ್ವಾ? ಸಾರಿ ಸತ್ಯ ಅವರೇ, ಈ ಪ್ರಶ್ನೆನ ಕೇಳಿ ನಿಮ್ಗೆ ನಿಮ್ಮ ತಂದೆನ ನೆನಪಾಗೋಗಿ ಮಾಡ್ಬಿಟ್ಟೆ. ಹಾಗೇನಿಲ್ಲ, ಮರ್ತೋದ್ರೆ ತಾನೆ ನೆನಪಾಗೋ ಪ್ರಶ್ನೆ ಬರೋದು. ಎಲ್ಲ ಹೆಣ್ಮಕ್ಳ ಪಾಲಿಗೆ ಅಪ್ಪನೇ ದೊಡ್ಡ ಹೀರೋ ಅಲ್ವಾ? ನನ್ನ ಹೀರೋ ಯಾವಾಗ್ಲೂ ನನ್ನ ಬೆನ್ನಿಗಿರ್ತಾರೆ. ನನ್ನ ಹೀರೋ ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾರೆ. ಹೀರೋ ಜೊತೆಗಿದ್ದಾಗ ಎಂತ ವಿಲನ್ ಬಂದ್ರು ಗೆಲ್ಲೋದ್ ನಾನೇ ಅನ್ನೋ ಧೈರ್ಯ ನನಗೆ. ವಾವ್, ಎಂತ ಮಾತು ಹೇಳಿದ್ರಿ. ನಿಜವಾಗ್ಲೂ ಅಪ್ಪ ಅಂದ್ರನೇ ಅದ್ಭುತ. ಈಗ ಅರ್ಥ ಆಯ್ತು, ನೀವು ಸರಿಯಾಗಿರೋದನ್ನೇ ಮಾಡ್ತಿದ್ದೀರಾ. ಹೀಗೆ ಯಾಕೆಂದ್ರೆ ನಿಮ್ ರೋಲ್ನ ನಿಮ್ಗಿಂತ ಚೆನ್ನಾಗಿ ಯಾರು ಮಾಡೋಕ್ಕಾಗಲ್ಲ. ರೀ ರೆಡಿನಾ? ಓ ಪರಿ, ನೀನೇನೋ ಹೊರಟು ನಿಂತ್ಬಿಟ್ಟಿದ್ಯಾ? ಹೋಗೋದು ಅಂತ್ಯಾ? ಹೋಗಲ್ಲ ಅನ್ನೋದಾಗಿದ್ರೆ ನಾನು ಯಾಕ್ರೆ ರೆಡಿ ಆಗ್ತಿದ್ದೆ? ಹಾಗಲ್ಲ ಕಣೆ. ಈಗ ನಾವು ಹೋಗಿ ಹುಡುಗಿನ ನೋಡಿ
ಅವಳು ನಮ್ಮ ರಾಜನ್ ಸರಿ ಹೋಗ್ಬೋದು ಅಂತ ಅನ್ಸಿದ್ರೆ ರಾಜನ್ ಹೇಗೆ ಒಪ್ಸೋದು ಅಂತ. ಏನು ಅಂತ? ಹೋಗಿ ಒಂದ್ಸಲ ಹುಡುಗಿನ ನೋಡ್ಕೊಂಡು ಬಾ ಅಂತ. ಆದರೆ ಅವನು ಅದಕ್ಕೆ ಒಪ್ತಾನೆ ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇದೆ. ನನ್ನ ಪ್ರಕಾರ ಅವನು ತನ್ನ ಗುರಿ ಸಾಧನೆ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾನೆ. ಮದುವೆ ಬಗ್ಗೆ ಅವನು ಯೋಚನೆ ಕೂಡ ಮಾಡಿರಲ್ಲ. ನಾನು ನಿಮ್ಮ ಥರನೇ ಯೋಚನೆ ಮಾಡ್ತಾ ಇದ್ದೆ ರೀ. ಆದರೆ ಆ ತಾಯಿ ಮಾತು ಕೇಳಿ ಒಂಥರ ಆಯಿತು. ನಾವು ಧ್ರುವನ ಬಗ್ಗೆ ಹೇಳಿದ್ರು ಒಂದ್ಸಲ ಬನ್ನಿ ಅಂತ ಹೇಗೆ ಕೇಳ್ಕೊಂಡ್ರು ನೋಡಿದ್ರ. ನಾವು ಆರ್ತಿಗೆ ಸಂಬಂಧ ಹುಡುಕ್ತಾ ಇದ್ದಾಗ ಯಾವುದೂ ಕೂಡ ಬರದೇ ಇದ್ದಾಗ ನಾವು ಹೇಗೆ ನೊಂದ್ಕೊಂಡಿದ್ವಿ ಹೇಳಿ. ಹೆಣ್ಣು ಹೆತ್ತವ್ರ ಸಂಕಟ ನಮಗೆ ಗೊತ್ತಲ್ವಾ. ಈಗ ಆ ತಾಯಿನೂ ಅದನ್ನೇ ಅನುಭವಿಸ್ತಿದ್ದಾಳೆ. ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅನ್ನೋದಾದರೆ ಹೋಗಿ ಒಂದ್ಸಲ ನೋಡ್ಕೊಂಬರೋದ್ರಲ್ಲಿ ತಪ್ಪೇನಿದೆ? ಹಾಗೆ ಯೋಚನೆ ಮಾಡಿದ್ರೆ ನೀನು ಹೇಳ್ತಾ ಇರೋದೆಲ್ಲ ಸರಿಯಾಗೇ ಇದೆ. ಆದರೆ ಇದು ರಾಜಂದು ವೈಯಕ್ತಿಕ ವಿಚಾರ ಅಲ್ವಾ. ಒಂದು ಸಣ್ಣ ಗೊಂದಲ ಆಗ್ತಾ ಇದೆ ಅಷ್ಟೇ. ಇದ್ರಲ್ಲಿ ಗೊಂದಲ ಏನು ಬಂತು? ಅವ್ನಿಗೆ ಒಳ್ಳೇದಾಗಲಿ ಅಂತ ತಾನೇ ನಾವು ಯೋಚನೆ ಮಾಡ್ತಿರೋದು. ಇಷ್ಟಕ್ಕೂ ನಾವಲ್ಲದೆ ಇದನ್ನೆಲ್ಲ ಮಾಡೋದಕ್ಕೆ ಅವ್ನಿಗೆ ಬೇರೆ ಯಾರಿದ್ದಾರೆ? ಅವನ್ನ ಅವ್ರ ಮನೆಯವರು ಅಂತ ಅನ್ನಿಸ್ಕೊಂಡವರು ಮನೆಯಿಂದಾನೇ ಆಚೆ ಹಾಕಿದ್ದಾರೆ. ಹಾಗಿರುವಾಗ ಅವರು ಅವನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರಾ? ಅವನೀಗ ಈ ಮನೆ ಮಗಾರಿ. ಮುಂದೆ ಒಂದಿನ ಅವನ ಮದುವೆಗೆ ತಯಾರಾದಾಗಲೂ ನಾವೇ ಇದನ್ನೆಲ್ಲ ಮಾಡಬೇಕಾಗತ್ತೆ. ಹಾಗಲ್ಲ ಪರಿ. ವೇದಾಂತು ಮತ್ತು ಧ್ರುವನ್ ನಡುವೆ ಇರೋ ಮನಸ್ತಾಪ ಬಗೆಹರಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಬ್ರು ಸೇರ್ಕೊಂಡೇನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ಅದೇನೋ ಎಲ್ಲ ನಾವೇ ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ರಿ. ನಮ್ಮ ವಿಷಯ ಬಿಡು, ನೀನೇನು ದಿಢೀರಂತ ಪ್ರತ್ಯಕ್ಷ ಆಗ್ಬಿಟ್ಟಿಯಲ್ಲ. ಉಳಿದವರೆಲ್ಲ ಎಲ್ಲಮ್ಮ? ಯಾರು ಇನ್ನೂ ಬಂದಿಲ್ಲಪ್ಪ, ಎಲ್ಲ ಇನ್ನೂ ಅಲ್ಲೇ ಇದ್ದಾರೆ. ಇವತ್ತೊಬ್ರು ಇಲ್ಲೇ ಇರೋ ಅವ್ರ ತಂದೆ ಬಗ್ಗೆ ತುಂಬಾ ಪವರ್ಫುಲ್ ಆಗಿ ಮಾತಾಡಿದ್ರು. ನನಗೆ ತುಂಬಾ ಫೀಲ್ ಆಗೋಯ್ತಪ್ಪ. ಅದಕ್ಕೆ ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಸೀದಾ ಬಂದ್ಬಿಟ್ಟೆ. ಈ ಅಮ್ಮನ್ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವೇನೆ ನಿನಗೆ? ಅಯ್ಯೋ ಪರಿ, ಯಾಕೆ ಇಷ್ಟು ಸಣ್ಣ ವಿಚಾರಕ್ಕೆಲ್ಲ ಉರ್ಕೊಳ್ತೀಯ? ಅಪ್ಪನ ಜೊತೆ ಅಮ್ಮನು ಫ್ರೀ ಕಣೆ ಪರಿ ಡಾರ್ಲಿಂಗ್. ಬೆಣ್ಣೆ ಹಚ್ಚೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಸರಿ, ಈಗ ಹೇಳೋ, ಇಲ್ಲೇ ಉಳ್ಕೊಳಕ್ ಬಂದಿದ್ಯಾ ವಾಪಸ್ ಹೋಗ್ತೀಯ? ಅಯ್ಯೋ, ಅಲ್ಲೆಲ್ಲರೂ ಕಾಯ್ತಿದ್ದಾರಮ್ಮ. ಬಂದ್ ಕೆಲಸ ಆಯ್ತಲ್ವಾ, ಹೊರಡದೆ. ಅಮ್ಮು, ನಾವು ಒಬ್ಬರ ಮನೆಗೆ ಹೋಗ್ತಾ ಇದ್ದೀವಿ. ಅವರು ನಿನ್ನನ್ನ ತುಂಬಾ ಹೊಗಳ್ತಾ ಇದ್ರು ಕಣೆ. ನೀನೊಂದು ಕೆಲಸ ಮಾಡು, ನೀನು ನಮ್ಮ ಜೊತೆಗೆ ಅವ್ರ ಮನೆಗೆ ಬಂದು ಅಲ್ಲಿಂದ ವಾಪಸ್ ಹೊಟ್ಟೋಗು. ನಮ್ಮ ಬಗ್ಗೆ ಬಿಲ್ಡಪ್ ಕೊಡ್ತಿದ್ರ? ಯಾರಮ್ಮ? ಜಾನ್ಕಿ ಅಂತ, ಅವ್ರದ್ದು ಮೆಕ್ಯಾನಿಕ್ ಶಾಪ್ ಇದೆ. ಗೊತ್ತಾಯ್ತು. ಆದ್ರೆ ಅವ್ರ ಮನೆಗೆ ಯಾಕೆ ಹೋಗ್ತಿದ್ದೀವಿ? ಅಯ್ಯೋ, ನಮ್ಮ ಧ್ರುವನ್ಗೆ ಅವ್ರ ಮನೆ ಹೆಣ್ಣು ಕೊಡ್ಬೇಕು ಅನ್ಕೊಂಡಿದ್ದಾರೆ. ಸತ್ಯಂಗೆ ರಾಜಣ್ಣ ಕೇಳ್ತಿದ್ದಾರಾ? ಭಾವ, ನೀವೇನಿಲ್ಲಿ? ವಾಶ್ರೂಮ್ಗೆ ಹೋಗೋಣ ಅಂತ ಬಂದೆ. ವಾಶ್ರೂಮಾ? ಇಲ್ಲೆಲ್ಲಿದೆ? ಆ್ಯಕ್ಚುಲಿ ವಾಶ್ರೂಮ್ಗೆ ಹೋಗೋದೇನಿಲ್ಲ, ಬಟ್ ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೇಳಿ ಬಂದೆ. ಎಲ್ಲಿಗೆ ಹೊರಟಿದ್ದೀರಾ ಇವಾಗ? ಈ ಹೆಣ್ಮಕ್ಳನ್ನ ಕ್ವಿಸ್ ಪ್ರೋಗ್ರಾಮ್ಗೆ ಹೋಸ್ಟ್ ಮಾಡಬೇಕು. ಕಂಪ್ಯೂಟರಲ್ಲಿ ಪ್ರಶ್ನೆ ಖಾಲಿ ಆದರೂ ಇವ್ರ ಹತ್ರ ಸ್ಟಾಕ್ ಇರುತ್ತೆ. ಇವಳ ಅಕ್ಕನಿಗಿಂತ ಜಾಸ್ತಿ ಪ್ರಶ್ನೆ ಕೇಳ್ತಾಳೆ. ಭಾವ, ಭಾವ, ಏನಾಯ್ತು? ಅತಿಥಿ, ನಿನ್ಗೆ ಯಾರಾದರೂ ಸಿಕ್ಕಿ ನಾನು ಎಲ್ಲಿ ಅಂತ ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ. ಅಯ್ಯೋ ಬಿಡ್ತು ಅನ್ನಿ ಭಾವ, ನಾನು ಹೇಗೆ ಆ ಥರ ಹೇಳೋಕ್ಕಾಗುತ್ತೆ? ಇವಾಗ ನೀವು ನಂಗೆ ಸಿಕ್ಕಿದ್ದೀರಲ್ಲ? ಸಿಕ್ಕಿದ್ದೀವಿ ಕರೆ, ಬಟ್ ಇನ್ನು ನನಗೋಸ್ಕರ ಒಂದು ಸಣ್ಣ ಸುಳ್ಳು ಹೇಳು ಅಂತ ಹೇಳಿ. ಅಯ್ಯಯ್ಯೋ, ಸುಳ್ಳು ಮಹಾಪಾಪ. ಅಕ್ಕ ಹೇಳಿದಾಳೆ ದೊಡ್ಡವ್ರ ವಿಷಯದಲ್ಲಿ ಸುಳ್ಳು ಹೇಳಬಾರ್ದು ಅಂತ. ನಾನು ನಿಮ್ಗಿಂತ ದೊಡ್ಡವಳಾಗಿದ್ರೆ ಸುಳ್ಳು ಹೇಳ್ತಿದ್ದೆ. ಈ ಫಾಲ್ಸ್ ಫಿಲಾಸಫೀಸ್ ಎಲ್ಲ ನಿನ್ ತಲೆ ತುಂಬಿದ್ಯಾರೋ ನಿಮ್ಮ ಅಕ್ಕನ? ಯಾರಾದ್ರೇನು, ವಿಷಯ ನಿಜ ತಾನೇ? ಅದು ನಿಜನ ಸುಳ್ಳು ಆಮೇಲೆ ಯೋಚನೆ ಮಾಡೋಣ. ಆದ್ರೆ ನಾನು ಯಾಕೆ ನಿನ್ಗೆ ಆ ರೀತಿ ಹೇಳು ಅಂತ ಹೇಳ್ತಿದ್ದೆ ಅಂತಂದ್ರೆ, ನಾನು ನಿನ್ನ ಹತ್ರ ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ. ನೀನು ಇದನ್ನ ಯಾರಿಗೂ ಹೇಳಿಲ್ಲ ಅಂತಂದ್ರೆ ನಾನು ವಾಪಸ್ ಬರುವಾಗ ನಿನಗೆ ಫೇವ್ರೆಟ್ ಚಾಕ್ಲೇಟ್ ತಂದ್ಕೊಡ್ತೀನಿ. ನಾನೇನು ಅಷ್ಟೊಂದು ಚಿಕ್ಕ ಹುಡುಗಿ ಏನಲ್ಲ, ಆದ್ರೂ ನನ್ನ ಫೇವ್ರೆಟ್ ಚಾಕ್ಲೇಟ್ ತಂದ್ಕೊಡ್ತೀರಾ ಅಂದ್ರೆ ಓಕೆ. ಸೂಪರ್. ಅಂದ್ರೆ ನೀವು ಹೊರಗೆ ಹೋಗ್ತಿದ್ದೀರಾ ಅಂತನಾ?